ಇನ್ನು ಚಿಕ್ಕಮಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ವಿರೋಧಿಸಿ ಆಟೋ ಚಾಲಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ ವರೆಗೂ ಕೂಡ ಈ ಸಂಬಂಧ ಜಾಥಾವನ್ನು ಮಾಡಲಾಗಿದೆ. ಎಲ್ಲರ ಒಕ್ಕೊರಲ ಆಗ್ರಹ ಒಂದೇ, ಬೈಕ್ ಟ್ಯಾಕ್ಸಿ ಸೇವೆ ಅದನ್ನ ನಿಷೇಧ ಮಾಡಬೇಕು ಅಂತ. ಆಟೋ ಚಾಲಕರೆಲ್ಲರೂ ಒಗ್ಗಟ್ಟಾಗಿ ಇದರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ಈ ಸಂಬಂಧ ಇವತ್ತು ಜಾಥಾ ಕೂಡ ಇತ್ತು ಚಿಕ್ಕಮಗಳೂರಿನ ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ ತನಕ. ಈ ಪ್ರತಿಭಟನೆಯಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗಿದ್ದರು. ಖಾಸಗಿ ಕಂಪನಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಚಾಲಕನ ಪ್ರತಿಭಟನೆಗೆ ಶಾಸಕ ಎಚ್.ಡಿ. ತಮ್ಮಯ್ಯ ಸಾಥ್ ಕೊಟ್ಟಿದ್ದಾರೆ. ಈಗ ಆಟೋದಲ್ಲಿ ಇಲ್ಲಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಅಂತಂತಂದ್ರೆ ಯಾವುದೋ ಒಂದು ಏರಿಯಾ, ಅಲ್ಲಿಗೊಂದು 150 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳೋಣ. 50% ದುಡ್ಡು ಕಡಿಮೆ ಆಗುತ್ತೆ ಇಫ್ ಇನ್ ಕೇಸ್ ಬೈಕ್ ಟ್ಯಾಕ್ಸಿಗನ್ನ ಸಾರ್ವಜನಿಕರು ಉಪಯೋಗಿಸ್ತೀವಿ ಅಂತ ಅದು. ಆಟೋದಲ್ಲಿ 150 ರೂಪಾಯಿ ಆದರೆ ಬೈಕ್ ಟ್ಯಾಕ್ಸಿಲಿ 60ರಿಂದ 70 ರೂಪಾಯಿ ಒಳಗಡೆ ಆಗ್ಬಿಡುತ್ತೆ. ಇನ್ನೇನು ಇರೋದೇ ಒಬ್ಬ ಬೈಕ್ ಟ್ಯಾಕ್ಸಿಲೇ ಹೋಗ್ಬಿಡೋಣ, ದುಡ್ಡು ಬೇಕಾಡುತ್ತೆ ಅಂತ ಸಾರ್ವಜನಿಕರ ಒಂದು ಆಬ್ವಿಯಸ್ಲಿ ಒಂದು ಥಾಟ್ ಬಂದೇ ಬರುತ್ತೆ. ಇದರಿಂದ ಆಟೋ ಉಪಯೋಗಿಸಿರೋ ಸಂಖ್ಯೆ ಕಮ್ಮಿ ಆಗುತ್ತೆ, ನಮ್ಮ ಹೊಟ್ಟೆ ಮೇಲೆ ಬೀಳುತ್ತೆ. ಹೌದು, ನಾವು ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ, 2026ರಲ್ಲಿದ್ದೀವಿ, ಇನ್ನೂ ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಬರಲಿ. ಬಟ್ ಈಗ ಸದ್ಯದ ಮಟ್ಟಿಗೆ ಈ ಬೈಕ್ ಟ್ಯಾಕ್ಸಿಯವರಿಂದ ಬಹಳಷ್ಟು ಸಮಸ್ಯೆಗಳು ಕೂಡ ಆಗ್ತವೆ. ಇನ್ಶೂರೆನ್ಸ್ ಇರೋದಿಲ್ಲ, ನಮ್ಮಲ್ಲಾದರೆ ಇನ್ಶೂರೆನ್ಸ್ಗಳಿರ್ತವೆ, ಯೆಲ್ಲೋ ಬೋರ್ಡ್ ಇರ್ತವೆ. ಬೈಕ್ ಟ್ಯಾಕ್ಸಿಗೆ ಯೆಲ್ಲೋ ಬೋರ್ಡ್ ಇಟ್ಟಿರ್ತೀರಾ? ಸಾರ್ವಜನಿಕರಿಗೆ ತೊಂದರೆ ಆದರೆ ಅಥವಾ ಯಾರಿಗಾದ್ರೂ ಪ್ರಾಣಾಪಾಯ ಆಯಿತು ಅಂತಂದ್ರೆ ಯಾರು ಜವಾಬ್ದಾರಿ? ಲೀಗಲಿ ಕೆಲವೊಂದು ಇಶ್ಯೂಸ್ಗಳಿದಾವೆ ಅಂತ ಆಟೋ ಚಾಲಕರು ಹೇಳ್ತಾ ಇರೋದು. ಮನೆ ಪತ್ರವನ್ನು ಮಾನ್ಯ ಶಾಸಕರಿಗೆ ನಾವು ನೀಡ್ತಾ ಇದ್ದೀವಿ. ದಯಮಾಡಿ ನಾವು ಹೇಳೋದು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಮಾನ್ಯ ಬೈಕ್ ಸುರೇಶ್ ಅವರ ಬಗ್ಗೆ ಅಡಚಣೆಗಳು ಮತ್ತು ಮಾಲೀಕರು ವೈಟ್ ಬೋರ್ಡ್ ಗಾಡಿ ದೂರ ಇಟ್ಕೊಂಡ ನೀವು ಇಲ್ಲಿ ಬರ್ಬೇಕಾದ್ರೆ ಹತ್ಕೊಂಡೇ ಬಂದಿದೆ ಹಾಕೊಂಡ್ ಬಾಯಿಗೆ. ಅವೆಲ್ಲ ತಿನ್ಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲಪ್ಪ ಅವೆಲ್ಲ ಬಾಯಿಗೆ ಹಾಕೊಂಡ್ ತಿನ್ನೋದು. ಜಗ ನೀನ್ ನಿಂತ್ಕೊಳ್ಳಪ್ಪ ಮುಂದೆ, ನಿನ್ನ ಹೆಸರೇನು? ಬೈಕ್ ಹಿಡ್ಕೊಂಡು ಮಾತಾಡ್ರಿ. ವೈಟ್ ಬೋರ್ಡ್ ಗಾಡಿಗಳಲ್ಲಿ ಕೊಡ್ತೀಯಾರ. ಈಗ ಆಟೋ ಲಿಂಕ್ಸ್ ಆಗಿರ್ಬೋದು, ಗ್ಯಾರೇಜ್ ಆಗಿರ್ಬೋದು, ಹೋಟ್ಲರ್ ಆಗಿರ್ಬೋದು.